ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಮಸ್ತಾಗಿರೋ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಬನ್ನಿ ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡ್ಕೊಳ್ಳೋಣ. ನಿಮ್ಮ ಸ್ವಂತ ಟೀಮ್ ಏನಕ್ಕೆ ಇರಿಟೇಟ್ ಮಾಡ್ಬೇಕು ನೀವು? ನಿಮ್ಗೆ ಯಾವಾಗ ಅನ್ಸ್ತು ನಾನು ಅವರಿಗೆ ಇರಿಟೇಟ್ ಮಾಡಿದ್ದೀನಿ? ಅದೇ ಈಗ ನನ್ನ ಪಿತ್ತ ನೆತ್ತಿಗೆ ಇರುತ್ತಲ್ಲ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಕ್ಕೆ ಕಿಚ್ಚನ ಕೋಪನ ನೆತ್ತಿಗೇರಿಸಿದ್ರ ರಕ್ಷಿತಾ ಅಂತಂದ್ಬಿಟ್ಟು ಇಲ್ಲಿ ಕ್ಯಾಪ್ಷನ್ ಕೊಟ್ಟಿದ್ದಾರೆ. ದೊಡ್ಡ ತಪ್ಪು ಮಾಡಿರ್ತಾರಲ್ಲ ಅವ್ರನ್ನೆಲ್ಲ ಬಿಟ್ಬಿಟ್ಟು ಸಣ್ಣ ಪುಟ್ಟು ತಪ್ಪು ಮಾಡಿದಾರಲ್ಲ ಅವ್ರನ್ನ ಇಲ್ಲಿ ಕಿಚ್ಚ ಸುದೀಪ್ ಹಿಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಅನಿಸ್ತದೆ. ಇಲ್ಲಿ ನೀವು ನೋಡ್ಬೋದು, ಸ್ವಲ್ಪ ಚಿಕ್ಕವ್ರ ಮೇಲೆ ಅವ್ರು ರೇಸ್ ಆದಾಗ ಯಾವ ರೀತಿ ಅವ್ರ ಕೋಪ ನೆತ್ತಿಗಿರುತ್ತೆ ಅಂತ ಅಂದ್ಬಿಟ್ಟು. ಈಗ ಒಂದು ಚಿಕ್ಕ ತಪ್ಪು, ನನ್ನ ಪ್ರಕಾರ ಅದು ಚಿಕ್ಕ ತಪ್ಪೆ, ಬೇರೆಯವ್ರಿಗೆ ದೊಡ್ಡ ತಪ್ಪೆ ಏನೋ ನನಗೆ ಗೊತ್ತಿಲ್ಲ. ಇಲ್ಲಿ ಅವ್ರು ಕ್ವಶನ್ ಕೇಳ್ತಾರೆ, ನಿಮ್ಮ ಟೀಮ್ನಲ್ಲಿ ಒಬ್ರು ಸ್ಲೀಪರ್ ತರ ಇದ್ರು ಅಲ್ವಾ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಹೌದು, ಇಲ್ಲಿ ಗಿಲ್ಲಿ ನಟ ಅವರು ಬೇಕಂತಂದ್ಬಿಟ್ಟು ಕಾಮಿಡಿ ರೀತಿಯಲ್ಲಿ ಇಲ್ಲಿ ಮಾಡ್ತಿದ್ರು, ಬೇರೆಯವ್ರ ತರ ಸ್ಟ್ರಾಟರ್ಜಿ ಮಾಡ್ತಿರ್ಲಿಲ್ಲ. ಇಲ್ಲಿ ಅವ್ರನ್ನ ಹೇಗೆ ಈಚೆ ಇಡಬೇಕು ಅಂತ ಅಂದ್ಬಿಟ್ಟು, ಟೀಮಿಂದ ಈಚೆ ಇಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಿರ್ಲಿಲ್ಲ. ರಕ್ಷಿತ್ ಅವ್ರು ಇಲ್ಲಿ ಒಂದ್ಸಾರೇನೆ ಇಲ್ಲಿ ಹೇಳಿದ್ರು, ಅಂದ್ರೆ ಇವ್ರ ಹತ್ರ ರಘು ಹತ್ರ ಕುತ್ಕೊಂಡು ಗಿಲ್ಲಿ ಹೇಳಿದಕ್ಕೆ ನೀನನ್ನ ನಾಮಿನೇಟ್ ಮಾಡ್ದ ಅಂತ ಇಲ್ಲಿ ರಘು ಅವ್ರು ಕೂಡ ಇಲ್ಲಿ ಕೇಳಿದ್ರು. ಅದಕ್ಕೆ ಇಲ್ಲ, ನನ್ನ ಮನ್ಸಿಗೆ ನಾನು ಅನ್ಸಿದ್ರೇನೆ ಇಲ್ಲಿ ಮಾತಾಡೋದು, ಇಲ್ಲ ಅಂದ್ರೆ ನಾನು ಮಾತಾಡಲ್ಲ ಅಂತ ಇಲ್ಲಿ ಕ್ಲಿಯರ್ ಆಗಿ ಇಲ್ಲಿ ರಕ್ಷಿತ್ ಅವರು ಅದ್ರ ಬಗ್ಗೆ ಕ್ಲಾರಿಟಿ ಕೂಡ ಇಲ್ಲಿ ಕೊಟ್ಟಿದ್ರು ರಘು ಅವ್ರು ಕೇಳಿದಾಗ. ಸದ್ಯ ಕಿಚ್ಚ ಸುದೀಪ್ ಅವರು ಕೂಡ ಇಲ್ಲಿ ಅದನ್ನೇ ಕೇಳ್ತಾ ಇದಾರೆ. ಅದಕ್ಕೆ ಇಲ್ಲಿ ನೆಕ್ಸ್ಟ್ ಕೇಳೋದೆ, ನೀವಿಬ್ರು ಸೇರಿ ಎಲ್ಲಾರ್ಗೂ ಇರಿಟೇಟ್ ಮಾಡೋಕೆ ಇದನ್ನ ಮಾಡಿದ್ದ ಅಂತ ಕೂಡ ಇಲ್ಲಿ ಕೇಳಿದ್ರು. ಅದಕ್ಕೆ ಇಲ್ಲಿ ರಕ್ಷಿತ್ ಅವರು ಅದೇ ಆ ವರ್ಡ್ಗೆನೆ ಇಲ್ಲಿ ಎಸ್ ಹೇಳಿದಾರ ಏನೋ ಗೊತ್ತಿಲ್ಲ, ರಕ್ಷಿತ್ ಅವ್ರು ಹೌದು ಅಂತ ಇಲ್ಲಿ ಹೇಳಿದ್ದಾರೆ. ಪ್ರೋಮೋದಲ್ಲಿ ಒಂದೊಂದು ವರ್ಡ್ಗಳು ಇಲ್ಲಿ ಮ್ಯಾಚ್ ಆಗ್ತಾ ಇರುತ್ತಲ್ಲ, ಅದೇ ಒಂದು ಕರೆಕ್ಟ್ ಆದ ಆನ್ಸರ್ ಕೂಡ ಅಲ್ಲಿ ಇರಲ್ಲ. ಕೆಲವೊಮ್ಮೆ ಇರುತ್ತೆ, ಕೆಲವೊಮ್ಮೆ ಇಲ್ಲಿ ಇರಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ ನೆಕ್ಸ್ಟ್, ನಿಮ್ಮ ಸ್ವಂತ ಟೀಮು ಏನಕ್ಕೆ ನೀವು ಇರಿಟೇಟ್ ಮಾಡಬೇಕು ಅಂತ ಇಲ್ಲಿ ಕೇಳ್ತಾರೆ. ಹೌದು, ಇಲ್ಲಿ ಅವ್ರಿಗೆ ಯಾರು ಕೂಡ ಇರಿಟೇಟ್ ಮಾಡಲೇ ಇಲ್ವಾ? ಇದೇ ಒಂದು ಟೀಮಲ್ಲಿ ಜಾನ್ವಿ ಅವ್ರು ಬಂದ್ಬಿಟ್ಟು ಮತ್ತೆ ಅಶ್ವಿನಿ ಅವರು ಅಲ್ಲೇ ಇರ್ತಾರೆ, ರಾಶಿಕ್ ಅವರು ಇರ್ತಾರೆ, ಮತ್ತಿಲ್ಲಿ ಇವರು ಕೂಡ ಇರ್ತಾರೆ. ಮಡಿಕೆ ಹೊಡೆಯೋ ಟಾಸ್ಕ್ ಅಲ್ಲಿ ಇಲ್ಲಿ ಅಶ್ವಿನಿ ಗೌಡ ಅವರು ಜಾನ್ವಿ ಅವರು ಕರೆದು ಬಿಟ್ಟು ರಕ್ಷಿತ್ ಅವ್ರಿಗೆ ಇಲ್ಲಿ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂತಂದ್ರೆ, ಕಾಲಿರುತ್ತಲ್ಲ, ಕಾಲಲ್ಲಿ ಒದ್ದು ಬಿಡು, ನೀನು ತಲೆನೇ ಕೆಡಿಸ್ಕೋಬೇಡ, ಆಮೇಲೆ ಕೇಳಿದ್ರೆ ಹೇಳನ್ನ, ಗೊತ್ತಾಗ್ಲಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಜಾನ್ವಿ ಅವರು ರಕ್ಷಿತ್ ಅವ್ರಿಗೆ ಹೇಳ್ತಾರೆ. ನೋಡಿ, ಈ ಒಂದು ವಿಚಾರಕ್ಕೆ ಇಲ್ಲಿ ಕ್ಲಾಸ್ ತಗೊಂಡಿಲ್ಲ, ಆದ್ರೆ ಬೇಡದೇ ಇರೋ ವಿಚಾರ ಇಲ್ಲಿ ಇರಿಟೇಷನ್ ಮಾಡ್ಬಿಟ್ರಂತೆ. ಆ ಒಂದು ವಿಚಾರಕ್ಕೆ ಇಲ್ಲಿ ಕಿಚ್ಚ ಸುದೀಪ್ ಸರ್ ಕ್ಲಾಸ್ ತಗೊಂತಿದ್ದಾರೆ. ಯಾಕೋ ಈ ಸತಿ ಕ್ಲಾಸ್ ತಗೊಂತಿರೋದ್ರಲ್ಲಿ ಸಿಕ್ಕಾಪಟ್ಟೆ ನಮಗ್ ಅನಿಸ್ತಿರೋದು, ಯಾವುದೋ ವಿಚಾರ ತಗೋಬೇಕು ಅಂತ ನಾವ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ, ಇನ್ನು ಯಾವುದೋ ವಿಚಾರನ ಇಲ್ಲಿ ಅವ್ರು ತಗೊಂಡು ಮಾತಾಡ್ತಾ ಇದ್ದಾರೆ. ಸಣ್ಣ ಪುಟ್ಟ ತಪ್ಪು ಇಲ್ಲಿ ಮಾಡ್ತಾ ಇದ್ದಾನೆ, ದೊಡ್ಡದಾಗಿ ಹೈಲೈಟ್ ಆಗಿ ತೋರಿಸ್ತಾರೆ. ದೊಡ್ಡ ತಪ್ಪು ಮಾಡಿದವ್ರ ಇಲ್ಲಿ ಬಿಟ್ಟಿದ್ದಾರೆ. ಈ ಒಂದು ವಿಚಾರ ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೇಳಿದ ತಕ್ಷಣ ಮಿಕ್ಕಿರೋ ಇಲ್ಲಿ ರಕ್ಷಿತ್ ಅವ್ರನ್ನ ಕಂಡ್ರೆ ಆಗದೆ ಇರೋ ಸ್ಪರ್ಧಿಗಳನ್ನ ಫೇಸ್ಗಳನ್ನ ನೀವು ಇಲ್ಲಿ ನೋಡಿ. ಅಶ್ವಿನಿ ಗೌಡರ್ ಇರ್ಬೋದು, ಜಾನ್ವಿ ಅವ್ರು ಇರ್ಬೋದು, ಧ್ರುವಂತ್ ಅವ್ರು ಇರ್ಬೋದು, ಯಾವ ರೀತಿ ಒಂದು ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಅವಳಿಗೆ ಈ ತರ ಆಗ್ಬೇಕಿತ್ತು ಅಂತ ಅಂದ್ಬಿಟ್ಟು ಅವರ ಒಂದು ಎಕ್ಸ್ಪ್ರೆಷನ್ ಇದೆ. ನಾನು ಹೇಳ್ತಿರೋದು ಅವರ ಎಕ್ಸ್ಪ್ರೆಷನ್, ನನ್ನ ಎಕ್ಸ್ಪ್ರೆಷನ್ ಅಲ್ಲ. ಇಲ್ಲಿ ನನಗೇನೋ ಸಖತ್ ಬೇಜಾರಾಯ್ತು. ಇಲ್ಲಿ ಗಿಲ್ಲಿ ಅವ್ರಿಗೆ ಮತ್ತೆ ಇಲ್ಲಿ ರಕ್ಷಿತ್ ಅವ್ರಿಗೆ ಸಿಕ್ಕಾಪಟ್ಟೆ ಇಲ್ಲಿ ಕ್ಲಾಸ್ ಸಿಗ್ತದೆ, ಇರಿಟೇಷನ್ ಮಾಡಿದ್ರು ಅಂತ ಅಂದ್ಬಿಟ್ಟು. ಇಲ್ಲಿ ಜಾನ್ವಿ ಅವರು ಮತ್ತೆ ಇಲ್ಲಿ ಅಶ್ವಿನಿ ಗೌಡ ಅವರು ಇರಿಟೇಷನ್ ಮಾಡ್ಲೇ ಇಲ್ವಾ? ಮೆಣಸಿನ್ಕಾಯಿ ತಿನ್ನೋ ಟಾಸ್ಕ್ ತಗೊಳ್ಳಿ, ಎಕ್ಸಾಂಪಲ್ ನಾನು ಹೇಳ್ತಿರೋದು. ಇಲ್ಲಿ ಎಷ್ಟು ಇರಿಟೇಷನ್ ಮಾಡಿದ್ರು, ಮೈಕ್ ತೆಗೆದಿಟ್ಬಿಟ್ಟು ಇಬ್ರು ಮಾತಾಡಿದ್ದಾರೆ, ಅದು ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಅಂತ ಅವರೇ ಇಲ್ಲಿ ಹೇಳಿದ್ದಾರೆ. ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಕೂಡ ಈ ಒಂದು ವಿಚಾರದ ಬಗ್ಗೆ ಇಲ್ಲಿ ಯಾಕೆ ಮಾತಾಡಲ್ಲ ಅಂತ ಕಾಣಿಸುತ್ತೆ. ನೋಡೋಣ ಇವತ್ತಿನ ಎಪಿಸೋಡ್ ಅಲ್ಲಿ ಯಾವ್ಯಾವ ವಿಚಾರಗಳನ್ನ ಇಲ್ಲಿ ತೆಗೆದು ಹೇಳ್ತಾರೆ ಅಂತ ಅಂದ್ಬಿಟ್ಟು. ರಕ್ಷಿತ್ ಅವರು ಇದಕ್ಕೆ ಕರೆಕ್ಟ್ ಆಗಿ ಒಂದು ಆನ್ಸರ್ ಮಾಡ್ತಾರಪ್ಪ. ನಿಮ್ಗೆ ಯಾವಾಗ ಅನಿಸ್ತು ನಾನು ಅವರಿಗೆ ಇರಿಟೇಟ್ ಮಾಡಿದೀನಿ ಅಂತ ಅಂದ್ಬಿಟ್ಟು ಕೇಳ್ತಾರೆ. ನಿಜವಾಗ್ಲೂ ಕೂಡ ಕರೆಕ್ಟ್. ಯಾಕೆ ಹೆದರ್ಕೋಬೇಕು ಇಲ್ಲಿ? ಅದು ನಿಜ ಅಲ್ವಾ? ಇಲ್ಲಿ ಯಾವಾಗ್ಲೂ ಕೂಡ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ, ಬಿಗ್ ಬಾಸ್ ಮನೇಲಿ ಇರೋರು ಕೆಲವೊಬ್ರು ಸ್ಪರ್ಧಿಗಳು ಹೇಗೆ ಬ್ರಹ್ಮಾಸ್ತ್ರನ ಯೂಸ್ ಮಾಡ್ತಾ ಇದಾರೋ ಇಲ್ಲಿ ಕಿಚ್ಚ ಸುದೀಪ್ ಅವರು ಹಾಗೆ ಯೂಸ್ ಮಾಡ್ತಾ ಇದಾರೆ ಅಂತ ಇಲ್ಲಿ ಕಾಣಿಸ್ತದೆ ಅಂತ ಅಂದ್ಬಿಟ್ಟು ಅನಿಸ್ತದೆ. ಅಟ್ ಪ್ರೆಸೆಂಟ್ ಪ್ರೋಮೋದಲ್ಲಿ ಇವ್ರ ಮೇಲಂತೂ ಇಲ್ಲಿ ರೇಸ್ ಆಗಿರ್ತಾರೆ. ಯಾಕಂತಂದ್ರೆ ಆ ಒಂದು ಜಾಗದಲ್ಲಿ ಇರೋದು ಗಿಲ್ಲಿ ಅವರು, ರಕ್ಷಿತ್ ಅವರಲ್ವಾ. ಅದೇ ಅಶ್ವಿನಿ ಗೌಡ ಅವ್ರಿಗೆ ಈ ವಾರ ಉತ್ತಮ ಕೂಡ ಇಲ್ಲಿ ಸಿಕ್ಕಿದೆ. ಕಿಚ್ಚನ ಚಪ್ಪಳೆ ಕೂಡ ಇಲ್ಲಿ ಸಿಕ್ಕಿದ್ರು ಕೂಡ ಆಶ್ಚರ್ಯ ಪಡೋ ಒಂದು ಯಾವುದೇ ಒಂದು ಇದಿಲ್ಲ. ಕೊಟ್ರು ಕೂಡ ಕೊಡಬಹುದು, ಏನಕ್ಕೆ ಅಂತಂದ್ರೆ ಉತ್ತಮ ಸಿಕ್ಕಿದೆ ಅವ್ರಿಗೆ. ಅದೇ ಮನೆಯಲ್ಲಿರೋರೆಲ್ಲ ಸೇರಿ ಉತ್ತಮ ಕೊಟ್ಟವ್ರೆ. ಯಾಕಂದ್ರೆ ಗ್ರೂಪಿಸಮ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಕಿಚ್ಚ ಸುದೀಪ್ ಸರ್ಗೂ ಕೂಡ ಇಲ್ಲಿ ಎದುರುಗಡೆ ಮಾತಾಡಲ್ಲ, ಏನಿದ್ರು ಹಿಂದೆ ಮಾತಾಡ್ತಾರೆ. ಇಲ್ಲಿ ಹಿಂದೊಂದು ಮುಂದೊಂದು ಮಾತಾಡೋರ್ಗೆನೆ ಜಾಸ್ತಿ ಇಲ್ಲಿ ಬೆಲೆ ಅಂತ ಕೂಡ ಇಲ್ಲಿ ಗೊತ್ತಾಗ್ತದೆ. ಇಲ್ಲಿ ರಕ್ಷಿತ್ ಅವ್ರು ಕೇಳಿದ್ರಲ್ಲಿ ಏನ್ ತಪ್ಪಿದೆ? ನಾನು ಇಲ್ಲಿ ಇರಿಟೇಷನ್ ಮಾಡಿದೆ ಅಂತ ಅಂದ್ಬಿಟ್ಟು, ಅದೇ ಇರಿಟೇಟ್ ಮಾಡಿದೆ ಅಂತ ಅಂದ್ಬಿಟ್ಟು ನಮ್ಮ ಟೀಮ್ಗೆ ನಿಮ್ಗೆ ಯಾವಾಗ ಅನಿಸ್ತು ಸರ್ ಅಂತ ಇಲ್ಲಿ ಕೇಳಿದ್ರು. ಇನ್ನು ರಕ್ಷಿತ್ ಅವ್ರು ಈ ರೀತಿ ಕೇಳಿದ ತಕ್ಷಣ ನಿಮ್ಗೆ ಯಾವಾಗ ಅನಿಸ್ತು ಸರ್ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳಿದ ತಕ್ಷಣ ಅದೇ ಇವಾಗ ನನ್ನ ಪಿತ್ತ ನೆತ್ತಿಗೇರುತ್ತಲ್ಲ ಅದಕ್ಕಿಂತ ಮುಂಚೆ ಅನಿಸ್ತು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಏನೂ ಮಾಡೋಕ್ಕಾಗಲ್ಲ. ಕೆಲವೊಬ್ರು ಹೇಗೆ ಅಂತಂದ್ರೆ ಚಿಕ್ಕವ್ರ ಮೇಲೆ ಬ್ರಹ್ಮಾಸ್ತ್ರ ಯೂಸ್ ಮಾಡ್ತಾರೆ. ದೊಡ್ಡವ್ರು ಏನೋ ಇದ್ರು ಅಂತಂದ್ರೆ ಕೆಲವೊಬ್ರು ಕಂಡ್ರೆ ಭಯ ಅಂತ ಕಾಣಿಸುತ್ತೆ, ಅವ್ರ ಬಗ್ಗೆ ಇಲ್ಲಿ ಮಾತೇ ಆಡಲ್ಲ. ಅದಕ್ಕೆ ಇಲ್ಲಿ ನೆಕ್ಸ್ಟ್ ಹೇಳೋದು ನೋಡಿ, ಕಿಚ್ಚ ಸುದೀಪ್ ಸರ್ ಏನ್ ಹೇಳ್ತಾರೆ ಅಂತಂದ್ರೆ, ರಕ್ಷಿತಾ ನಾನು ಎರಡು ರೀತಿ ನಗ್ತೀನಮ್ಮ. ಒಂದು ತುಂಬಾ ನಗು ಬಂದಾಗ, ಇನ್ನೊಂದು ಅಂತ ಹೇಳ್ತಾರೆ, ಇನ್ನೊಂದು ಕೋಪ ಬಂದಾಗ ನಗ್ತಾರಲ್ಲ ಅದೇ. ಅಟ್ ಪ್ರೆಸೆಂಟ್ ಪ್ರೋಮೋ ನೋಡಿದಾಗ ಇಲ್ಲಿ ಏನ್ ಅನ್ನಿಸ್ತದೆ ಅಂತಂದ್ರೆ
ಕೆಲವೊಬ್ಬರಿಗೆ ಇಲ್ಲಿ ಯಾವೊಂದು ವಿಚಾರಕ್ಕೆ ಕ್ಲಾಸ್ ಸಿಗ್ಬೇಕಿತ್ತು ಸಿಗ್ತಲ್ಲ, ಯಾವೊಂದು ಸಣ್ಣ ಪುಟ್ಟ ತಪ್ಪು ಮಾಡಿದಾರೋ ಅವ್ರನ್ನ ಇಲ್ಲಿ ಹಿಡ್ಕೊಂಡಿದ್ದಾರೆ. ಯಾವಾಗಲೂ ಕೂಡ ಅದೇ ಆಗೋದಲ್ವಾ, ದೊಡ್ಡ ದೊಡ್ಡ ತಪ್ಪು ಮಾಡಿದವ್ರನ್ನ ನೀವು ಯಾವುದೇ ಒಂದು ವಿಚಾರ ಇರ್ಬೋದು, ಈ ಒಂದು ಪ್ರೋಮೋ ಅಂತಲ್ಲ, ನೀವು ಕಾಮನ್ ಆಗಿ ಇಲ್ಲಿ ಥಿಂಕ್ ಮಾಡಿ, ದೊಡ್ಡ ದೊಡ್ಡ ವಿಚಾರಗಳು ಆದವರು ಇಲ್ಲಿ ಈಸಿಯಾಗಿ ದೊಡ್ಡ ದೊಡ್ಡ ತಪ್ಪು ಮಾಡಿದವರು ಕೂಡ ತಪ್ಪಿಸ್ಕೊಂಡಿರ್ತಾರೆ. ಸಣ್ಣ ಪುಟ್ಟ ತಪ್ಪು ಮಾಡಿರ್ತಾರಲ್ಲ ಅವರೇ ಇಲ್ಲಿ ಸಿಕ್ಕಾಕೊಳ್ಳೋದು. ಆದ್ರೂ ಕೂಡ ಇವತ್ತಿನ ಎಪಿಸೋಡ್ ನೋಡೋರಿಗೆ ಸ್ವಲ್ಪ ಬೇಜಾರಾಗ್ಬೋದು. ಚಿಕ್ಕ ಪುಟ್ಟ ತಪ್ಪು ಮಾಡಿದವರು ಸಿಕ್ಕಾಕೊಂತಿದ್ದಾರೆ, ದೊಡ್ಡ ದೊಡ್ಡ ತಪ್ಪು ಮಾಡಿದವ್ರನ್ನ ಇಲ್ಲಿ ಬಿಟ್ಟಿದ್ದಾರೆ ಏನೋ. ನೋಡೋಣ ಎಪಿಸೋಡ್ ನೋಡಿದ್ಮೇಲೆ ಅದೇ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನೋಡ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ಇಲ್ಲಿ ನಾನು ರಿವ್ಯೂ ಕೊಡ್ತೀನಿ. ನನಗೇನೋ ಇಷ್ಟೊಂದು ರೇಸ್ ಆಗಿ ಮಾತಾಡೋ ಅವಶ್ಯಕತೆ ಇರಲಿಲ್ಲ ಅಂತ ಅಂದ್ಬಿಟ್ಟು ನನಗೆ ಅನ್ನಿಸ್ತು. ಕೆಲವೊಬ್ಬರಿಗೆ ಇದು ಸರಿ ಅನ್ನಿಸ್ಬೋದು, ಬಟ್ ನನಗೇನೋ ಸರಿ ಅಂತ ಅನ್ನಿಸ್ಲಿಲ್ಲ. ಇಲ್ಲಿ ಅವ್ರ ಟೀಮಲ್ಲಿ ಅವ್ರು ಏನಕ್ಕೆ ಇರಿಟೇಟ್ ಮಾಡಬೇಕು ಅಂತ ಅನ್ಕೊಂಡ್ರೋ ಏನೋ ನನಗೂ ಗೊತ್ತಿಲ್ಲ. ಇಲ್ಲಿ ಇರಿಟೇಷನ್ ಆಗಿದ್ದು ನಿಜಾನೇ ಇರಬಹುದು, ಆದ್ರೆ ಇವ್ರು ಯಾರು ಕೂಡ ರಕ್ಷಿತಾ ಅವ್ರನ್ನ ಕನ್ಸಿಡರ್ಲೇ ಮಾಡಿರ್ಲಿಲ್ವಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ರಕ್ಷಿತಾ ಅವರು ನಮ್ಮ ಟೀಮು, ನಾವು ಕೂಡ ಚಾನ್ಸ್ ಕೊಡಬೇಕು ಅಂತ ಅಂದ್ಬಿಟ್ಟು ಇವ್ರು ಇಲ್ಲಿ ಕನ್ಸಿಡರ್ ಮಾಡಿದ್ರೆ ತಾನೇ ರಕ್ಷಿತಾ ಅವರು ಕೂಡ ಅವ್ರ ಟೀಮಲ್ಲಿ ಆಡಕ್ಕಾಗೋದು. ಇಲ್ಲಿ ರಕ್ಷಿತಾ ಅವ್ರು ಎಲ್ಲಾರ ಜೊತೆ ಕೂಡ ಚೆನ್ನಾಗಿ ಮಾತಾಡ್ತಾರೆ. ಅದೇ ಅಶ್ವಿನಿ ಗೌಡ ಅವರಾಗಿರ್ಬೋದು, ಬೇರೆ ಏನೇ ಒಂದು ಪ್ರಾಬ್ಲಮ್ ಬಂದ್ರು ಕೂಡ ಅವ್ರ ಹತ್ರ ಹೋಗಿ ಇಲ್ಲಿ ಶೇರ್ ಮಾಡ್ಕೊತಾರೆ. ಅಶ್ವಿನಿ ಗೌಡ ಹತ್ರ ಹೋಗಿ ಶೇರ್ ಮಾಡಲ್ಲ. ಏನಕ್ಕೆ ಅಂತಂದ್ರೆ ಅವರ ಒಂದು ರೀತಿ, ನೋಡೋ ರೀತಿ ಇರ್ಬೋದು, ಮಾತಾಡೋ ರೀತಿ ಇರ್ಬೋದು, ಎಲ್ಲಾನು ಬೇರೆ ತರ ಇಲ್ಲಿ ಇದೆ. ಏನಕ್ಕೆ ಅಂತಂದ್ರೆ ನಿನ್ನ ಒಂದು ಅವತಾರ ನೋಡಿದ್ರೆ ಗೊತ್ತಾಗುತ್ತೆ ನೀನು ಎಲ್ಲಿಂದ ಬಂದಿದ್ಯಾ ಅಂತ ಅಂದ್ಬಿಟ್ಟು ಇಲ್ಲಿ ಬಟ್ಟೆನೆಲ್ಲ ಕಿತ್ತು ಬಿಸಾಕಿದ್ರು. ಅಂತವ್ರ ಹತ್ರ ಹೋಗ್ಬಿಟ್ಟು ಇವ್ರು ಹೇಗ್ ಮಾತಾಡ್ತಾರೆ ಹೇಳಿ. ಸೊ ವೀಕ್ಷಕರೇ, ಪ್ರೋಮೋ ನೋಡಿ ಅನ್ಸಿದ್ದು ಒಂದೇ, ಇಲ್ಲಿ ದೊಡ್ಡ ದೊಡ್ಡ ತಪ್ಪು ಮಾಡಿದವರು ಇಲ್ಲಿ ನಿಧಾನಕ್ಕೆ ಜಾರ್ಕೊಂಡು ಹೋಗ್ತಾರೆ, ಅವ್ರಿಗೆ ಕಡಿಮೆ ಕ್ಲಾಸ್ ಸಿಗುತ್ತೆ. ಇವಾಗ ಕ್ಲಾಸ್ ಅಂದ್ರೂ ಕೂಡ ಇಲ್ಲಿ ಗೊತ್ತಿದೆ, ಸ್ವಲ್ಪ ಜನ ಜೋರಾಗಿ ಬೈಸ್ಕೊಂತಾರೆ, ಸ್ವಲ್ಪ ಜನ ಕಮ್ಮಿ ಬೈಸ್ಕೊಂತಾರೆ, ಇನ್ನು ಸ್ವಲ್ಪ ಜನ ತಪ್ಪು ಮಾಡಿದ್ರು ಕೂಡ ಜಾರ್ಕೊಂತಾರೆ ಅಂತ ಅಂತಾರಲ್ಲ. ಇಲ್ಲಿ ಹೆಚ್ಚಾಗಿ ಕ್ಲಾಸ್ ಸಿಕ್ಕಿರೋದು ರಕ್ಷಿತ್ ಅವ್ರಿಗೆ ಅಂತ ಗೊತ್ತಾಗ್ತದೆ. ಪ್ರೋಮೋ ಬಿಟ್ಟಾಗೆ ಅಬ್ಸರ್ವ್ ಆಗ್ಬಿಡುತ್ತೆ ಇಲ್ಲಿ ಯಾರ್ಯಾರಿಗೆ ಹೆಚ್ಚಾಗಿ ಕ್ಲಾಸ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಕಿಚ್ಚ ಸುದೀಪ್ ಸರ್ ರಕ್ಷಿತ್ ಅವ್ರ ಮೇಲೆ ಎಷ್ಟೆಲ್ಲ ಕೋಪ ಮಾಡ್ಕೊಂತಿದ್ದಾರೆ. ಇದೇ ಒಂದು ಕೋಪ ಇಲ್ಲಿ ಅಶ್ವಿನಿ ಗೌಡ ಅವರು ಇಲ್ಲಿ ರಕ್ಷಿತನ ಬಗ್ಗೆ ತಪ್ಪು ಹೊರಿಸಿದಾಗ, ಇಲ್ಲಿ ಕಲಾವಿದರಿಗೆ ಅವಮಾನ ಮಾಡಿಬಿಟ್ಟು ಅವರು ಚಪ್ಪಲಿ ತೋರಿಸ್ಬಿಟ್ರು ಅಂತ ಅಂದ್ಬಿಟ್ಟು ತಿರ್ಚಿ ಹೇಳಿದ್ರು. ಅವ್ರು ಮಾಡಿದ ತಪ್ಪನ ಇಲ್ಲಿ ಎತ್ತಿ ತೋರಿಸಿದ್ರು. ಹೌದು, ಅದು ಕೂಡ ಒಪ್ಕೊಳ್ಳೋಣ. ಆದ್ರೆ ಈ ರೀತಿಯಾಗಿ ಕೋಪ ಮಾಡ್ಕೊಂಡು ಹೇಳಿದ್ರಲ್ಲ, ನಿಜವಾಗ್ಲೂ ಕೂಡ ಏನ್ರಿ ಅವ್ರ ಆತರ ಹೇಳಿದ್ರು, ನೀವ್ಯಾಕೆ ಈ ತರ ಹೇಳ್ತಿದ್ದೀರಂತ ಇಲ್ಲಿ ವಾಯ್ಸ್ ನ ರೇಸ್ ಮಾಡಿ ಮಾತಾಡಿದ್ರಾ? ಇಲ್ಲ. ಏನಕ್ಕೆ ಅಂತ ಬಿಟ್ಟು ಕಿಚ್ಚ ಸುದೀಪ್ ಸರ್ನ ಇಲ್ಲಿ ಕೇಳಬೇಕು ಈ ತರ ವಿಚಾರಗಳನ್ನ. ಇಲ್ಲಿ ಎಲ್ಲಾರ ಹತ್ರನೂ ಕ್ಲಾಸ್ ತಗೊಂಡ್ರೆ ಒಂದೇ ರೀತಿ ಇಲ್ಲಿ ತಗೋಬೇಕಾಗತ್ತೆ. ಇಲ್ಲಿ ಈ ಸತಿ ಏನಾಗ್ತದೆ ಅಂತಂದ್ರೆ ಒಬ್ಬೊಬ್ರಿಗೆ ಒಂದೊಂಥರ ಪಾರ್ಶಾಲಿಟಿ ಇಲ್ಲಿ ಮಾಡ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಅನ್ನಿಸ್ತದೆ. ಇನ್ನು ಧ್ರುವಂತ್ ಅವ್ರಿಗೆ ಯಾವ ರೀತಿ ಕ್ಲಾಸ್ ತಗೊಂಡಿದ್ದಾರೆ, ಮತ್ತಿಲ್ಲಿ ಜಾನ್ವಿ ಅವರು ಕೂಡ ಇಲ್ಲಿ ಓಟಿನ ವಿಚಾರ ಬಂದಾಗ ಮಾತಾಡಿದ್ರು ನೋಡಿ, ಆ ಒಂದು ಪ್ರೋಮೋಗಳು ಇಲ್ಲಿ ಹೈಲೈಟ್ ಮಾಡಿಲ್ಲ. ಇಲ್ಲಿ ರಕ್ಷಿತಾ ಅವ್ರದ್ದು ಮತ್ತೆ ಗಿಲ್ಲಿ ಅವ್ರದ್ದು ಇಲ್ಲಿ ಹೈಲೈಟ್ ಮಾಡಿ ತೋರಿಸಿದ್ದಾರೆ. ಇಲ್ಲಿ ಮೇಯ್ನ್ ಆಗಿ ಏನಾಗ್ತದೆ ಅಂತಂದ್ರೆ ಇಲ್ಲಿ ಗಿಲ್ಲಿ ನಟ ಅವರು, ನೀವು ನೋಡಿರ್ತೀರ ಅನ್ಕೊಂತೀನಿ ಪಬ್ಲಿಕ್ ರಿವ್ಯೂಸ್ ಎಲ್ಲ, ಇಲ್ಲಿ ಎಲ್ಲೇ ಕೇಳಿದ್ರು ಕೂಡ ಗಿಲ್ಲಿ ಇಷ್ಟ, ಕಾವ್ಯ ಇಷ್ಟ, ಕಾವ್ಯ ಇಷ್ಟ, ಗಿಲ್ಲಿ ಇಷ್ಟ ಅಂತ ಹೇಳ್ತಾರೆ. ಇಲ್ಲಿ ಅಶ್ವಿನಿ ಗೌಡ ಅವ್ರನ್ನೇ ಜಾಸ್ತಿ ಬೈತಿರೋದು. ಏನಕ್ಕೆ ಅಂತಂದ್ರೆ ಡಬಲ್ ಗೇಮ್ ಆಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ತುಂಬಾನೇ ಇಲ್ಲಿ ಹೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಇದ್ರ ಜೊತೆ ಒಂದು ವಿಡಿಯೋ ಕೂಡ ಇಲ್ಲಿ ನೀವು ನೋಡಿರ್ತೀರಾ, ಎಷ್ಟೊಂದು ಪಬ್ಲಿಕ್ ಒಪಿನಿಯನ್ಸ್ ವಿಡಿಯೋಗಳು ಕೂಡ ಇಲ್ಲಿ ಹಾಕಿದ್ದೀನಿ. ಪ್ರತಿಯೊಬ್ಬರು ಬಾಯಲ್ಲೂ ಕೂಡ ಇಲ್ಲಿ ಬರೋದು ಗಿಲ್ಲಿ ನಟ ಅವರು ಗೆಲ್ತಾರೆ ಅಂತ ಬಿಟ್ಟು. ಈ ರೀತಿ ಕಿಚ್ಚ ಸುದೀಪ್ ಸರ್ ಕ್ಲಾಸ್ ತಗೊಂಡಾಗ ಏನಾಗುತ್ತೆ ಅಂತಂದ್ರೆ ಕೆಲವೊಬ್ಬರಿಗೆ ಅದು ನಿಜ ಅಂತ ಇಲ್ಲಿ ಅನ್ಸ್ಬಿಡುತ್ತೆ. ಅವ್ರು ಅಳ್ದೇ ಇರೋದನ್ನ ಇಲ್ಲಿ ತೋರಿಸ್ತಾ ಇದಾರ ಅಂತ ಕೂಡ ಇಲ್ಲಿ ಅನ್ಸೋದು ಉಂಟು. ಇಲ್ಲಿ ಗಿಲ್ಲಿ ನಟ ಅವರು ತಮಾಷೆಗೆ ಇಲ್ಲಿ ಹೇಳಿದ್ದು, ತಮಾಷೆ ಮಾಡ್ಕೊಂಡು ಮಾತಾಡಿದ್ದು, ಅದನ್ನ ಇಲ್ಲಿ ಸೀರಿಯಸ್ ಆಗಿ ತಗೊಂತಿದ್ದಾರೆ. ರಕ್ಷಿತ್ ಅವ್ರು ಕೂಡ ಇಲ್ಲಿ ಅಷ್ಟೇ. ಇಲ್ಲಿ ನಾನು ಪದೇ ಪದೇ ವಿಡಿಯೋದಲ್ಲಿ ಹೇಳಿರೋದೇನಕ್ಕೆ ಅಂತಂದ್ರೆ ಅಲ್ಲಿ ರಕ್ಷಿತ್ ಅವ್ರದ್ದು ಕೂಡ ತಪ್ಪಿದೆ. ಇಲ್ಲಿ ಟೀಮ್ ಜೊತೆ ಇರಬೇಕಿತ್ತು, ಇರಲಿಲ್ಲ. ಇಲ್ಲಿ ಯಾರೊಬ್ರು ಕಮೆಂಟ್ ಕೂಡ ಇಲ್ಲಿ ಹಾಕಿದ್ರು, ಒಳ್ಳೆ ಕಮೆಂಟೆ. ಸುದೀಪ್ ಅವರು ಕೂಡ ಇಲ್ಲಿ ಅವ್ರ ಟೀಮ್ ಜೊತೆ ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಇದನ್ನ ಯಾಕೆ ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೇಳಲಿಲ್ಲ? ಅದನ್ನ ಅಲ್ಲಿಗೆ ಅಂದ್ರೆ ಆ ಮ್ಯಾಟ್ರನ್ನ ಬಿಟ್ಬಿಡುವುದಿತ್ತು. ಬಟ್ ಇದೇ ಒಂದು ಮ್ಯಾಟ್ರನ್ನ ಯಾಕೆ ದೊಡ್ಡದಾಗಿ ಮಾಡ್ತಾ ಇದಾರೆ ಇಲ್ಲಿ ಗೊತ್ತಿಲ್ಲ. ಇಲ್ಲಿ ಫಸ್ಟ್ ಪ್ರೋಮೋ ಬಿಟ್ಟಿದ್ರಲ್ಲ, ಇಲ್ಲಿ ಗೆಲ್ಲೋದನ್ನ ನೋಡೋದು ಬಿಟ್ಬಿಟ್ಟು ಗೆಲ್ಲೋ ಕಡೆ ಗಮನ ಹರಿಸೋದನ್ನ ಬಿಟ್ಟು ಬೇರೆ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಇದಾರೆ ಅಂತ ಹೇಳಿದ್ರಲ್ಲ. ಮೋಸ್ಟ್ಲಿ ಗಿಲ್ಲಿ ನಟ ಅವ್ರಿಗೆ, ರಕ್ಷಿತ್ ಅವ್ರಿಗೆ ಈ ಒಂದು ಮಾತು ಹೇಳಿದ್ದಾರೆ ಅಂತ ಕೂಡ ಇಲ್ಲಿ ಅನ್ನಿಸ್ತದೆ. ನೋಡೋಣ ವೀಕ್ಷಕರೇ, ಸದ್ಯ ಈ ಒಂದು ಸಣ್ಣ ಪುಟ್ಟ ವಿಚಾರಗಳನ್ನೇ ದೊಡ್ಡದಾಗಿ ಇಲ್ಲಿ ತೋರಿಸ್ತಾ ಇದ್ದಾರೆ. ದೊಡ್ಡದಾಗಿ ತಪ್ಪು ಮಾಡಿರೋರಿಗೆ ಇನ್ನು ಯಾವ್ಯಾವ ರೀತಿ ಬೈದಿದಾರಾ ಅಥವಾ ಅಲ್ಲಿಗೆ ಒಂದು ಮ್ಯಾಟ್ರನ್ನ ಸ್ಟಾಪ್ ಮಾಡಿದ್ದಾರೆ ಅಂತ ನೋಡೋಣ. ಇಲ್ಲಿ ಧ್ರುವಂತ ಸಿಕ್ಕಾಪಟ್ಟೆ ಮಾತಾಡಿದರೆ ಕಿಚ್ಚ ಸುದೀಪ್ ಸರ್ ಒಬ್ಬರಿಗೆ ಒಂದು ರೀತಿ ಇನ್ನೊಬ್ರಿಗೆ ಇನ್ನೊಂದು ರೀತಿ ಮಾಡ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಹೇಳಿದ್ರು. ಈ ವಿಚಾರ ಇಲ್ಲಿ ತಗೊಂತಾರ. ಮತ್ತೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ತರಕಾರಿಗಳನ್ನ ಕಳಿಸ್ತಾರಲ್ಲ, ದೊಡ್ಡ ದೊಡ್ಡ ಹುಳ ಇದೆ ಅಂತ ಕೂಡ ಇಲ್ಲಿ ಹೇಳಿದ್ರು. ಅಂದ್ರೆ ಬಿಗ್ ಬಾಸ್ ಮನೆಗೆ ಬರೋ ತರಕಾರಿಗಳು ಅಷ್ಟೊಂದು ಕೆಳಮಟ್ಟದ ತರಕಾರಿಗಳಿರುತ್ತಾ, ನಾವೇ ಮನೆಗೆ ತರಬೇಕಾದ್ರೆ 100 ಸತಿ ಯೋಚನೆ ಮಾಡ್ತೀವಿ ಎಷ್ಟು ಚೆನ್ನಾಗಿದೆ ಹೇಗಿದೆ ಅಂತ ಚೆಕ್ ಮಾಡ್ತಾ ಇರ್ತೀವಿ. ಇಲ್ಲಿ ಬಿಗ್ ಬಾಸ್ ಅವರು ಇವ್ರಿಗೆಲ್ಲ ಕಳಿಸ್ಕೊಡ್ತಿರೋ ತರಕಾರಿಗಳಲ್ಲಿ ಹುಳ ಇದೆ ಅಂತ ಧ್ರುವಂತ್ ಅವರು ಆರೋಪ ಮಾಡಿದ್ರು. ಮತ್ತೆ ಇಲ್ಲಿ ಇವರು ಜಾನ್ವಿ ಅವರು ಮತ್ತೆ
ಅಶ್ವಿನಿ ಗೌಡ ಅವರು ಮತ್ತೆ ಇಲ್ಲಿ ಧ್ರುವ ಅಂತವರು ಕಳಪೆ ಕೊಡ್ಬೇಕಾದ್ರೆ ಇಲ್ಲಿ ಮಾತಾಡ್ಕೊಂಡು ಕೊಟ್ಟಿದ್ರು. ಈ ಒಂದು ವಿಚಾರದ ಬಗ್ಗೆ ಮಾತಾಡ್ತಾರಾ ಇಲ್ವಾ, ವಿಟಿ ತೋರಿಸ್ತಾರಾ ಇಲ್ವಾ ಅಂತ ಕಾದು ನೋಡೋಣ. ಸದ್ಯಕ್ಕೆ ಪ್ರೋಮೋದಲ್ಲಿ ಬಿಟ್ಟಿರೋ ಪ್ರಕಾರ ಪ್ರೋಮೋ ನೋಡಿದಾಗ ರಕ್ಷಿತ್ ಅವ್ರ ಧೈರ್ಯನ ಇಲ್ಲಿ ಮೆಚ್ಚಲೇಬೇಕು. ಇಲ್ಲಿ ಕೇಳೋದ್ರಲ್ಲಿ ತಪ್ಪಿಲ್ಲ, ಹೌದು ನಾನು ತಪ್ಪು ಮಾಡಿದ್ದೀನಲ್ವಾ, ಎಲ್ಲಿ ತಪ್ಪು ಮಾಡಿದ್ದೀನಿ ಅಂತ ನಿಮ್ಗೆ ಅನಿಸ್ತು ಅಂತ ಹೇಳಿದಾಗ ಈ ಒಂದು ಜಾಗದಲ್ಲಿ ನೀವು ಈ ರೀತಿಯಾಗಿ ಮಾತಾಡಿದ್ದೀರಾ, ನಿಮ್ಮ ಟೀಮ್ಗೆ ಈ ರೀತಿಯಾಗಿ ಇರಿಟೇಷನ್ ಹಾಕಿದೆ, ವಿಟಿ ಹಾಕಿ ತೋರಿಸ್ಲಾ ಅಂತ ಕೇಳಿದ್ರೆ ಮುಗ್ದೋಗಿರೋದು. ಅದನ್ನ ಬಿಟ್ಬಿಟ್ಟು ಪಿತ್ತ ನೆತ್ತಿಗೇರ್ಬಿಡುತ್ತೆ, ನನಗೆ 2 ತರ ನಗ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ಈ ಒಂದು ಟೋನು, ಅವ್ರು ಮಾತಾಡ್ತಿರೋ ಟೋನು ತಪ್ಪು ಅಂತ ಹೇಳ್ತಲ್ಲ, ಇಲ್ಲಿ ಬೇರೆಯವ್ರ ಜೊತೆ ಒಂದು ಡಿಸ್ಕಷನ್ ಮಾಡ್ಬೇಕಾದ್ರು ಕೂಡ ಇದೇ ಟೋನ್ ನ ಯೂಸ್ ಮಾಡ್ಲಿ, ಯಾಕೆ ಯೂಸ್ ಮಾಡಲ್ಲ, ಇದೇ ಒಂದು ಏರು ಧ್ವನಿಯಲ್ಲಿ ಮಾತಾಡ್ಲಿ, ಚಿಕ್ಕವ್ರ ಮೇಲೆ ಈ ರೀತಿ ಮಾತಾಡೋದು ಅಷ್ಟೊಂದು ಸರಿಯಲ್ಲ ಅಂತ ಅಂದ್ಬಿಟ್ಟು ಅನ್ಸುತ್ತೆ. ವೀಕ್ಷಕರೇ, ನಿಮಗೆ ಪ್ರೋಮೋ ನೋಡಿ ಏನನ್ನಿಸ್ತು, ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅಂತ ನಿಮಗೆ ಅನಿಸ್ತದೆ? ಇಲ್ಲಿ ರಕ್ಷಿತ್ ಅವ್ರು ಮಾಡೋದು ತಪ್ಪೆ, ಬಟ್ ಈ ರೀತಿಯಾಗಿ ಇಷ್ಟೊಂದು ಜೋರಾಗಿ ಕ್ಲಾಸ್ ತಗೊಳ್ಳೋ ಅವಶ್ಯಕತೆ ಇತ್ತ? ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯ ಮತ್ತೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಯಾರಿಗೆ ಸಿಗುತ್ತೆ? ನನ್ನ ಪ್ರಕಾರ ಇಲ್ಲಿ ಇಷ್ಟೊಂದು ಸಪೋರ್ಟ್ ಮಾಡಿ ಮಾತಾಡಿದ್ದಾರೆ ಅಂತ ಅಂದ್ರೆ ಇಲ್ಲಿ ಅಶ್ವಿನಿ ಗೌಡರಿಗೆ ಸಿಗಬಹುದು ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.